ಫೈನಲಿ ಲವ್ ಸ್ಟೋರಿ ವಿಡಿಯೋ ಮಾಡ್ತಾ ಇದೀವಿ. ಸೊ ಯು ರೆಡಿ? ನಮ್ದು ಲವ್ ಸ್ಟೋರಿ ಹೆಂಗಿದೆ ಅಂದ್ರೆ ಮರ್ತೋಗ್ಬಾರ್ದಂತ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡಿದ್ದೀನಿ. ಇಬ್ಬರ ಕಡೆಯಿಂದನೂ ಲೈಕಿಂಗ್ ಇದೆ. ಅಪ್ಪ ನೋಡ್ತಾ ಇದ್ರಿ ಮಾತ್ರ ಬೈಕ್ ಹೋಗೋಣ ನನ್ನ. ಅಪ್ಪು ತೀರ್ಕೊಂಡ್ರು. ಸೊ ನಮ್ಮಪ್ಪ ನೋಡಿದ್ರೆ ಹಿಂಗೆ ಅಂದ್ಬಿಟ್ರಲ್ಲ, ನನಗೆ ಫುಲ್ ತಡ್ಕೊಳಕ್ಕಾಗಿಲ್ಲ. ನನಗೆ ನಾನು ಮತ್ತೆ ಏನು ಮಾಡಿದೆ, ಅಪ್ಪಂಗೆ ಫೋನ್ ಮಾಡಿ, ಇಲ್ಲ ಅಪ್ಪ ಆ ಥರ ಎಲ್ಲ ಏನೂ ಇಲ್ಲ, ನಮ್ಮ ಮನೇಲಿ ಒಪ್ಪಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಇವಳು ಡೈರಿ ಮಿಲ್ಕ್ ತಗೊಂಡ್ಬಂದಿದ್ವಿ, ನಾನು ಲಾಲಿಪಾಪ್ ತಗೊಂಡು ಹೋಗಿದ್ದೆ ಅಂತ ಕೇಳ್ಬಿಡ್ತಾಳೆ ಅಂತ ಭಯ ಇವ್ರಿಗೆ. ಏನೇ ರಾಂಗ್ ಇಂಟೆನ್ಷನ್ಸ್ ಇಟ್ಕೊಂಡು ನಾವು ಲವ್ ಮಾಡಲ್ಲ. ಮೇನ್ ಕನೆಕ್ಷನ್ ಬಂದ್ಬಿಟ್ಟು ನಮ್ಮ ಶಿವಪ್ಪ. ಎಲ್ರಿಗೂ ಇದೇ ರೂಟಲ್ಲಿ ಹೋಗಿ ಅಂತ ನಾವು ಯಾವತ್ತೂ ಹೇಳಲ್ಲ. ಕೊನೆಗೂ ಆಗದೆ ಫುಲ್ ಶಿವರ್ ಆಗ್ತಾ ಇದ್ದೀನಿ. ಅವನಿಗೆ ಮದುವೆ ಆಗೋದೆಲ್ಲ ಇಂಟೆನ್ಷನ್ ಏನಿಲ್ಲ, ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇದ್ದಾನೆ. ಬೇಡ ಇದು ಸುಮ್ಮನೆ ಅವಳಿಗೂ ತೊಂದರೆ ಏನಕ್ಕೆ ಅಂತ ಅಂದ್ಬಿಟ್ಟು ಅಲ್ಲೇ ವರ್ಕ್ ಮಾಡ್ತಾ ಇದ್ವಿ. ಒಂದು 6 months ಏನೋ ವರ್ಕ್ ಮಾಡಿ ಬಂದಿದ್ವಿ ನಾವು 3 ಜನ. ಅವತ್ತೇ ಫಸ್ಟ್ ಇವ್ರ ಅಮ್ಮನ ಮೀಟ್ ಮಾಡಿದ್ದು ನಾನು. ಟೈಮಿಂಗ್ ಅಂತೂ ಸಖತ್. ನಾನು 5 ನಿಮಿಷ ಹೆಚ್ಚು ಕಮ್ಮಿ ನನಗೆ ಫುಲ್ ನಡುತ್ತಾ ಇದ್ದೆ. ಇವ್ನಿಗೆ ಕೇಳ್ರಿ, ಇವ್ನು ಎಷ್ಟು ಇರಿಟೇಟ್ ಆಗೋನ್ ಗೊತ್ತಾ. ಹಲೋ ನಮಸ್ಕಾರ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಂಕ್ಷಿತಾ. ಫೈನಲಿ ಲವ್ ಸ್ಟೋರಿ ವಿಡಿಯೋ ಮಾಡ್ತಾ ಇದ್ದೀವಿ ಇವತ್ತು, ಎಕ್ಸ್ಕ್ಲೂಸಿವ್ ಆನ್ ಅವರ್ ಯೂಟ್ಯೂಬ್ ಚಾನಲ್. ಸೊ ಎಷ್ಟೊಂದು ಜನ ಕೇಳಿದ್ರಿ, ನಾನಂತೂ 1K ಅಂತ ಕಾಗೆ ಏರಿಸ್ಕೊಂಡು ಆಲ್ರೆಡಿ 1.2K ಆಗೋಯ್ತು. ಶೂಟ್ ಮಾಡಿದ್ವಿ ಆಲ್ರೆಡಿ ಒಂದ್ಸತಿ, ಅದ್ರಲ್ಲಿ ಸರಿಯಾಗಿ ಶೂಟ್ ಆಗಿರಲಿಲ್ಲ, ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಇತ್ತು ಅಂದ್ಬಿಟ್ಟು ಮತ್ತೆ ರೀಶೂಟ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಕರೆಕ್ಟಾಗಿ ನನಗೆ ಯಾವತ್ತು 1K ಆಯಿತು ಅವತ್ತೇ ನಾನು ಎಲ್ಲ ಕೆಲಸ ಬಿಟ್ಬಿಟ್ಟು ಶೂಟ್ ಮಾಡಿದ್ದೆ. ಈವ್ನಿಂಗೆ ಕುತ್ಕೊಂಡು ಮಾಡ್ತಾ ಇದ್ದೀವಿ. ಡೇ ಲೈಟ್ ಇಲ್ಲ ಅಂದರೂ ಪರವಾಗಿಲ್ಲ ಅಂತ, ಮೋಸ ಮಾಡಬಾರ್ದು ಅಂತ. ಫೈನ್, ಇವಾಗ ನಾನು ಕ್ವೆಶನ್ ಆನ್ಸರ್ ಬೇರೆ ಹಾಕಿದ್ದೆ ನಾನು ಇನ್ಸ್ಟಾಗ್ರಾಮಲ್ಲಿ. ಸೊ ಅವಳು ತುಂಬ ಜನ ಕೇಳಿದಾರ. ನನಗೆ ಆ್ಯಕ್ಚುಲಿ ಕ್ವೆಶನ್ ಆ್ಯಂಡ್ ಆನ್ಸರ್ದು ಹಾಕಿದಾಗ ಯಾರೂ ನನಗೆ ಅಷ್ಟು ಕ್ವೆಶನ್ಸ್ ಕೇಳಿಲ್ಲ. ಬಟ್ ಜಸ್ಟ್ ಲವ್ ಸ್ಟೋರಿ ಹಾಕ್ತಾ ಇದ್ದೀವಿ, ಐ ಮೀನ್ ಶೂಟ್ ಮಾಡ್ತಾ ಇದ್ದೀವಿ. ಏನಾದರೂ ಇದೆಯಾ ಅಂತ ಹಾಕಿದ ತಕ್ಷಣ ಇಷ್ಟು ಕ್ವೆಶನ್ಸ್ ಬಂದಿದೆ. ನಾನು ಸ್ವಲ್ಪ ಫಿಲ್ಟರ್ ಮಾಡಿ ಹೇಳ್ತೀನಿ, ಬಿಕಾಸ್ ಒಂದೊಂದೆಲ್ಲ ಸೇಮ್ ಇದೆ. ಅದು ತುಂಬ ಡ್ಯೂರೇಷನ್ ತಗೊಂಡ್ರೆ ಅದು ಇನ್ನೊಂದು ಸೆಕೆಂಡ್ ವ್ಲಾಗ್ ಆಗ್ಬಿಡುತ್ತೆ. ಸೊ ಯು ರೆಡಿ? ನಮ್ಮದು ಲವ್ ಸ್ಟೋರಿ ಹೆಂಗಿದೆ ಅಂದರೆ ನಮಗೆ ಒಂದೊಂದು ಪಾಯಿಂಟ್ಸ್ ಮರ್ತೋಗ್ಬಿಡ್ತೀವಿ. ಆ ಪಾಯಿಂಟ್ಸ್ ಮರ್ತೋಗ್ಬಾರ್ದಂತ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡಿದ್ದೀನಿ. ನಮ್ಮಿಬ್ರಿಗೆ ಹೆಂಗೆ ಪರಿಚಯ ಆಗಿದ್ದು ಅನ್ನೋದನ್ನ ಹೇಳ್ತೀವಿ. ಅದು ಸ್ಟಾರ್ಟ್ ಆಗಿದ್ದು ಇವ್ರ ಕಡೆಯಿಂದ. ಸೊ ಇವ್ರ ಹತ್ರನೇ ಕೇಳೋಣ. ಇವಳು ನಂಗೆ ಪರಿಚಯ ಆಗಿದ್ದು ಫಸ್ಟ್ ನನ್ನ ತಮ್ಮನಿಂದಾನೆ. ಹೆಂಗಂದರೆ ನಮ್ಮನೆ ಹತ್ರನೇ ಇದ್ದಿದ್ದು, ನಂಗೆ ಗೊತ್ತಿರಲಿಲ್ಲ. ಇವಳು ನನ್ನ ತಮ್ಮಂಗೆ ಫ್ರೆಂಡ್ ಅಂತೆ ಫಸ್ಟಿಂದನು. ಆಮೇಲೆ ಹೋಗ್ತಾ ಹೋಗ್ತಾ ಇನ್ಸ್ಟಾಗ್ರಾಮಲ್ಲಿ ಫಾಲೋ ರಿಕ್ವೆಸ್ಟ್ ಹೋಗಿ ಅಲ್ಲಿಂದ ಪರಿಚಯ ಸ್ಟಾರ್ಟ್ ಆಗಿದ್ದು. ಅವರು ಅಣ್ಣ ತಮ್ಮ ಅಂತ ನನಗೂ ಗೊತ್ತಿರಲಿಲ್ಲ. ಬಟ್ ಆಮೇಲೆ ಗೊತ್ತಾಯಿತು ನನಗೆ. ಪರಿಚಯ ಆಯಿತು. 1 year 2 year ಟೆಕ್ಸ್ಟ್ ನಡೀತು. ಹಾಗೆ ಒಂದಿನ ಏನಾಯ್ತು ಅಂದರೆ, ನನ್ನ ಇನ್ಸ್ಟಾಗ್ರಾಮ್ ID ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಇತ್ತು. ಬಿಕಾಸ್ ನನ್ನ ಹತ್ರ ಪರ್ಸ್ನಲ್ ಫೋನ್ ಇರಲಿಲ್ಲ ಆವಾಗ. ಲ್ಯಾಪ್ಟಾಪಲ್ಲಿ ಬೇರೆ ಫೋನಲ್ಲಿ ಯೂಸ್ ಮಾಡ್ತಾಯಿದ್ದೆ. ಸೊ ಆವಾಗ ನನ್ನ ಫ್ರೆಂಡ್ಸ್ ಹತ್ರನೂ ಇತ್ತು. ನನ್ನ ಫ್ರೆಂಡ್ ಏನು ಮಾಡಿದ್ದ, ಅವಾಗೆಲ್ಲ ನನಗೆ ಒಳ್ಳೆ ಪ್ಯಾಂಪರ್ ಮಾಡೋದು ಜಾಸ್ತಿ. ನನ್ನ ಒಳ್ಳೆ ತಂಗಿ ಥರ, ಚಿಕ್ಕ ಮಗು ಥರ ನೋಡ್ಕೊಳ್ಳೋದು ಜಾಸ್ತಿ ಆವಾಗ. ಸೊ ಅವ್ರೇನು ಮಾಡಿದ್ರು, ಇವನು ನಾನೊಂದು ಫೋಟೋ ಹಾಕಿದ್ದೆ. ಆ ಫೋಟೋಗೆ ಕಮೆಂಟ್ ಚೆನ್ನಾಗಿಲ್ಲ ಅಂತ ಕಮೆಂಟ್ ಮಾಡಿದ್ದು. ಚೆನ್ನಾಗಿಲ್ಲ ಅಲ್ಲ, ಏನು ದೆವ್ವ ಥರ ಕಾಣಿಸ್ತಿದ್ಯಾ, ದೆವ್ವ ಥರ ಇದೆ ಅಂತ ಕಮೆಂಟ್ ಹಾಕಿರಲಿಲ್ಲ, ಮೆಸೇಜಲ್ಲಿ ಕಳಿಸಿದ್ದ ದೆವ್ವ ಥರ ಇದೆ ಇದು ಫೋಟೋ ಅಂತ. ಸೊ ನನ್ನ ಫ್ರೆಂಡ್ ಏನೋ ಮಾಡಿಬಿಟ್ಟ, ಅವನಿಗೆ ಸ್ವಲ್ಪ ಕೋಪ ಬಂತು. ನಾನು ಮಾಡೋ ಥರ ಮಾತಾಡಿ ನೀವು ಯಾರು ಈ ಥರ ಎಲ್ಲ ಹೇಳೋದಕ್ಕೆ, ನನ್ನ ಅಕೌಂಟ್ ನನ್ನ ಇಷ್ಟ ಏನೇನೋ ಹೇಳಿ, ಡೋಂಟ್ ಟೆಕ್ಸ್ಟ್ ಮೀ, ಐ ಹ್ಯಾವ್ ಅ ಬಾಯ್ ಫ್ರೆಂಡ್ ಏನೋ ಹೇಳಿದ್ದಾನೆ ಅವನು. ಅದನ್ನು ಹೇಳಿದ್ದಾನೆ. ಅಟ್ಲೀಸ್ಟ್ ಆ ಥರ ಆದರೂ ಟೆಕ್ಸ್ಟ್ ಬಿಡುತ್ತೆ ಅಂತ. ಆ ಥರ ಎಲ್ಲ ಏನೂ ಇರಲಿಲ್ಲ. ಸ್ವಲ್ಪ ದಿನ ಹಂಗೆ ಡಿಸ್ಕಂಟಿನ್ಯೂ ಆಯಿತು, ಮಾತಾಡಿಲ್ಲ ನಾವು. ಒಂದು 6 months ಮಾತಾಡಿರಲಿಲ್ಲ. ಆಮೇಲೆ ಒನ್ ಡೇ ಏನಾಯಿತು, ನಾನು ನನ್ನ ಫ್ರೆಂಡ್ ಥ್ರೂ ಇವ್ರಿಗೆ ಕಾಲ್ ಮಾಡಿಸಿದ್ದೆ. ಲೈಕ್ ಸಾರಿ, ಅದು ಇಂಟೆನ್ಷನಲಿ ಅಲ್ಲ, ನಾನು ಮಾಡಿದ್ದಲ್ಲ, ನನ್ನ ಫ್ರೆಂಡ್ ಮಾಡಿದ್ದು. ಅದು ಏನಾಯ್ತು ಅಂತಲೂ ಗೊತ್ತಿಲ್ಲ, ಎಲ್ಲ ಡಿಲೀಟ್ ಆಗೋಗಿತ್ತು ಅಂತ ಹೇಳಿ ಐ ವಾಸ್ ಲೈಕ್, ಯಾಕಂದರೆ ಐ ಫೆಲ್ಟ್ ಪಾಪ
ಅವಾಗ ಮತ್ತೆ ನಾರ್ಮಲ್ ಟೆಕ್ಸ್ಟ್ ಬ್ಯಾಕಿಗೆ ಬಂದು ಆ ಕಡೆ ಒಂದು 8 to 9 months ನಾರ್ಮಲ್ ಆಗಿ ಮಾತಾಡ್ತಿದ್ವಿ. ಹಾಗೆ ನಮಗೆ ಗೊತ್ತಾಯಿತು ಲೈಕ್ ಇಬ್ಬರ ಕಡೆಯಿಂದನೂ ಲೈಕಿಂಗ್ ಇದೆ ಆ ಥರ ಗೊತ್ತಾಯಿತು. ನೆನಪಿರೋದು ಪ್ರಕಾರ ಇವ್ರ ಊರಿಗೇನೋ ಹೋಗಿದ್ರು, ಲಾಂಗ್ ಡ್ರೈವ್ ಹೋಗಿದ್ರು ಅವ್ರ ಫ್ರೆಂಡ್ ಜೊತೆ. ಆವಾಗ ಸ್ವಲ್ಪ ಮಾತಾಡ್ಕೊಂಡು ಹೋಗ್ತಾ ಇದ್ರು. ಆಮೇಲೆ ಟೆಕ್ಸ್ಟಲ್ಲಿ ಮಾತಾಡಿದ್ವಿ. ಟೆಕ್ಸ್ಟಲ್ಲಿ ಈ ಥರ ಏನೋ ಆಗಂಗಿದೆ ಹಂಗೆ ಅಂತ ಇಬ್ಬರ ಕಡೆಯಿಂದನೂ ಬಂತು. ಬಟ್ ಲೈಕಿಂಗ್ ಇತ್ತು. ಬಟ್ ಫೈನಲಿ ನಾವು ಲವ್ ಎಲ್ಲ ಮಾಡೋದು ಬೇಡ, ಮದುವೆ ಆಗಂಗಿದ್ರೆ ಇದನ್ನು ಕಂಟಿನ್ಯೂ ಮಾಡೋಣ, ಇಲ್ಲ ಈ ಫೀಲಿಂಗ್ ಬರ್ತಾ ಇದೆ ಅಂದರೆ ಲೆಟ್ಸ್ ಕಟ್ ಹ್ಯೂರ್ ಅಂತ ಅಂದ್ಕೊಂಡು ನಾವು ಡಿಸೈಡ್ ಆಗಿದ್ವಿ. ಅದಕ್ಕೆ ಲೈಕ್ ಫೈನ್ ಫಿಕ್ಸ್ಡ್ ಅಂದ್ಬಿಟ್ಟು ಫೈನ್ ಅದೇನಾಗುತ್ತೋ ನೋಡೋಣ ಮುಂದಕ್ಕೆ. ನಮ್ಮ ಮನೇಲಿ ಒಪ್ಪಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು, ಎಲ್ಲ ಗೊತ್ತು. ಬಟ್ ಸ್ಟಿಲ್ ಅದೇನೋ ಹಣೆ ಬರೋ ಅಂತಾರಲ್ಲ, ಅದು ತಂದು ಒಂದು ಕಡೆ ನಿಲ್ಲಿಸುತ್ತೆ ಎಲ್ರಿಗೂ. ಆಮೇಲೆ ಹೆಂಗೆ ನಾವು ಮೀಟ್ ಮಾಡಿದ್ವಿ ಅಂತ. ಸೊ ಫಸ್ಟ್ ಮೀಟ್ ಬಂದು ನಮ್ಮದು ನಂದಿನಿ ಲೇಔಟ್ ಬಸ್ ಸ್ಟಾಪ್ ಹತ್ರ ಒಂದು ಕ್ವಾರ್ಟರ್ಸ್ ಇದೆ, ಕೆನರಾ ಬ್ಯಾಂಕು. ಅಲ್ಲೇ ಹೋಗಿದ್ದು ನಾವು ಫಸ್ಟ್ ಮೀಟ್ ಮಾಡೋಕ್ಕೆ. ಸುಮ್ಮನೆ ಅಲ್ಲೇ ಬಂದು ಒಂದು ಸರ್ತಿ ನೋಡಿದ್ದು, ಬೇರೆ ಎಲ್ಲೂ ಹೋಗೋಕ್ಕೂ ಆಗಿಲ್ಲ. ಸುಮ್ಮನೆ ಬಂದ್ವಿ, ಅಲ್ಲಿ ನೋಡಿದ್ವಿ. ಆಮೇಲೆ ನನಗೆ ಅವತ್ತು ಇವಳಿಗೆ ನಮ್ಮ ಟೆಕ್ಸ್ಟೈಲೆಲ್ಲ ಮಾಡ್ತಾ ಇದ್ವಲ್ಲ, ಇವಳಿಗೆ ಲಾಲಿಪಾಪ್ ಅಂದರೆ ಇಷ್ಟ ಆಯಿತು, ನನಗೆ ಡೈರಿ ಮಿಲ್ಕ್ ಅಂದರೆ ಇಷ್ಟ ಆಯಿತು. ಇವಳು ಡೈರಿ ಮಿಲ್ಕ್ ತೊಗೊಂಬಂದಿದ್ವಿ, ನಾನು ಲಾಲಿಪಾಪ್ ತೊಗೊಂಡು ಹೋಗಿದ್ದೆ. ಅದೇ ಫಸ್ಟ್ ಗಿಫ್ಟ್ ನಮ್ಮದು. ಇವಳು ಫುಲ್ ರೆಸ್ಟ್ರಿಕ್ಷನ್, ಇವ್ರ ಮನೇಲಿ ಈಚೆ ಹೋದ್ರೆ ಎಲ್ಲೋದೆ ಅಂತ ಕೇಳ್ಬಿಡ್ತಾಳೆ ಅಂತ ಭಯ ಇವ್ರಿಗೆ. ಅವಾಗಿದ್ದಿದ್ದು ನಮ್ಮ ಮನೆಗೂ ಇವಾಗಿರೋ ನನ್ನ ಮನೆಗೂ ತುಂಬಾ ಡಿಫ್ರೆನ್ಸ್ ಇದೆ. ಹೆಂಗ್ ಬಂದಿದ್ದೆ ಅವತ್ತೀಚೆ ನನ್ನ ಮೀಟ್ ಮಾಡಕ್? ನೀನು ಏನ್ ಅನ್ಬಿಟ್ಟು ಬಂದಿದ್ದೆ? ಅಂದ್ರೆ ನಾನು ನನ್ನ ಫ್ರೆಂಡ್ಸ್ನ ಮೀಟ್ ಆಗ್ತಾ ಇದ್ದೆ. ನನ್ನ ಸ್ಕೂಲ್ ಫ್ರೆಂಡ್ಸು ನೀನು ಟ್ಯೂಷನಲ್ಲಿ ಇರಲಿಲ್ಲ ಅವಾಗೆಲ್ಲ, 2 ವರ್ಷ ಆಗಿತ್ತು. ಅಂದರೆ ನನ್ನ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಅಲ್ಲೇ ಇರೋದು. ಸೊ ಅವಾಗ ನಮ್ಮ ಸ್ಕೂಲ್ ಫ್ರೆಂಡ್ಸ್ನೆಲ್ಲ ನಾವು ಮೀಟ್ ಆಗ್ತಾ ಇದ್ವಿ ಅವಾಗವಾಗ. ಕಾಲೇಜ್ ಫ್ರೆಂಡ್ಸು ಕೂಡ ನಾನು ಕಾರ್ಮೆಲ್ ಕಾಲೇಜಲ್ಲಿ ಓದಿದ್ದು, ಅವರೆಲ್ಲ ಬರ್ತಾಯಿದ್ರು. ಸೊ ನಂಗೆ ಹಾಗೆ ಫ್ರೆಂಡ್ಸ್ನ ಮೀಟ್ ಮಾಡ್ಕೊಂಡು ಬರ್ತೀನಿ ಅಂತ ಅಂದ್ಬಿಟ್ಟು ಹೋಗಿದ್ದೆ. ಅವಾಗ ಅಲ್ಲಿ ಮೀಟ್ ಆಯಿತು. ಫಸ್ಟ್ ಔಟಿಂಗ್ ಅಂತ ಹೋಗಿದ್ದು ನಾವು ನಿಮ್ಮ ಕಾಲೇಜ್ ಹತ್ರ ದೇವಸ್ಥಾನಕ್ಕಲ್ವಾ ಕರ್ಕೊಂಡು ಹೋಗಿದ್ದು. ನಾವು ಒಂದು ವ್ಲಾಗ್ ಮಾಡಿದ್ವಲ್ಲ ಮೊನ್ನೆ ಹೋಗ್ಬಿಟ್ಟು, ಅದೇ ನಾನು ಇಂಟರ್ನೆಟ್ ಟೈಮಲ್ಲಿ ಅದೇ ಅಲ್ಲೇ ಹೋಗ್ಬಿಟ್ಟು ಅಲ್ಲಿಂದ ಸ್ವಲ್ಪ ಮುಂದೆ ಒಂದು ಆಂಜನೇಯ ಟೆಂಪಲ್ ಇದೆ, ಆ ಫೋಟೋನು ಅಟ್ಯಾಚ್ ಮಾಡ್ತೀನಿ. ಸೊ ದಿಸ್ ವಾಸ್ ಅ ಫಸ್ಟ್ ಲಾಂಗ್ ಡ್ರೈವ್ ಅಥವಾ ಔಟಿಂಗ್ ಏನೇ ಆಗಿರ್ಬೋದು. ಫಸ್ಟ್ ಅದೇ ಫಸ್ಟ್ ಫೋಟೋ ಟುಗೆದರ್ ನಮಗೆ. ಆಮೇಲೆ ದಿನ ಸಿಗ್ತಾ ಇದ್ವಿ. ನಾನು ಲಾಲಿಪಾಪ್ ತೊಗೊಂಡ್ಬಿಟ್ಟು ನಮಗೆ ದಿನ ಮೀಟ್ ಮಾಡಲೇಬೇಕಿತ್ತು. ಅದೊಂಥರ ಹೆಂಗೆ ಅಂದರೆ ಅಡಿಕ್ಷನ್ ಥರ ಆಗಿಬಿಡಿತ್ತು. ಲೈಕ್ ಅಟ್ಲೀಸ್ಟ್ ಡೈಲಿ ಒಂದು 10 minutes 15 minutes 1 hour ಮೀಟ್ ಮಾಡಲೇಬೇಕಿತ್ತು ನಮಗೆ. ಆವಾಗ ಕೊರೋನಾ ಟೈಮ್ ಬೇರೆ ಎಲ್ಲ, ಸುಮ್ಮನೆ ಮನೇಲೂ ಕೂತ್ಕೊಂಡು ಬೋರ್ ಆಗ್ತಿತ್ತು. ಆಚೆ ಬರೋದು ಒಂದು 1/2 hour ಮೀಟ್ ಮಾಡ್ಕೊಂಡು ಹೋಗೋದು, ಆ ಥರ ಇತ್ತು. ಎಲ್ಲೂ ಹೋಗ್ತಾ ಇರಲಿಲ್ಲ, ಅಲ್ಲಲ್ಲೇ. ತುಂಬ ದೂರ ಏನಿರಲಿಲ್ಲ ನಮ್ಮ ಮನೆಗೂ ಇವ್ರ ಮನೆಗೂ. ಅದೇ ನಾನು ಬೇರೆ ಏರಿಯಲ್ಲಿ ಇದ್ದಿದ್ದು. ಒಂದು ಮರ್ತೋದ್ವಿ, ಇಲ್ಲಿ ಬರ್ದಿದ್ದೀನಿ. ಅದಕ್ಕೆ ನಾನು ಇದೇ ಪ್ರಾಬ್ಲಮ್ಮು, ಪ್ರಪೋಸ್ ಮಾಡಿಲ್ವಲ್ಲ ಯಾರೂ. ಅವಾಗ ಇವನೇನು ಮಾಡಿದ್ದ, ನಾವು ಕಮೆಂಟ್ ಆದಾಗ ಒಂದು ಸ್ಟೋರಿ ಹಾಕಿದ್ದ ಇನ್ಸ್ಟಾಗ್ರಾಮಲ್ಲಿ. ಸೊ ಮಿರಾಕಲ್ ಹ್ಯಾಪೆಂಡ್ ಅಂತ ಸ್ಟೋರಿ ಹಾಕಿದ್ದ ಅಂದು. ಅದೊಂಥರ ನನಗೆ ಅವಾಗ ಮಸ್ತ್ ಫೀಲ್ ಆಯಿತು. ನನಗೆ ಅಲ್ಲಿ ಸೆನ್ಸ್ ಬರ್ತಿತ್ತು, ಲೈಕ್ ಇದು ಯಾವುದೋ ಟೈಮ್ ಪಾಸ್ ಅಲ್ಲ. ನಮ್ಮಿಬ್ಬರದ್ದು ಫೋಟೋ ಹಾಕಿಲ್ವ, ಅದು ಹಾಕಿಲ್ಲ. ಅಥವಾ ನನ್ನ ಫೋಟೋ ಹಾಕ್ಕೊಂಡು ಬಿಲ್ಡಪ್ ಕೊಟ್ಕೊಂಡಿಲ್ಲ. ನನ್ನ ಫೋಟೋ ಹಾಕಿ ಮೈ ಬೇಬಿ, ಮೈ ಬೂ, ಮೈ ಲವ್, ಮೈ ಜಾನ್ ಅವೆಲ್ಲ ಏನಿಲ್ಲ. ಸೀನ್ ಅಷ್ಟೊಂದು ನಮ್ಮದು. ಸೊ ಮಿರಾಕಲ್ ಹ್ಯಾಪೆಂಡ್ ಅಂದ್ಬಿಟ್ಟು ಒಂದು ಸ್ಟೇಟಸ್ ಹಾಕಿದ್ರೆ ನನಗೆ ಅದು ಸ್ಪೆಷಲ್ ಫೀಲ್ ಕೊಡ್ತು ನಮಗೆ. ಆವಾಗ ಫಸ್ಟ್ ಮಂತ್ ಆ್ಯನಿವರ್ಸರಿ, ನಾವು ಮಂತ್ಲಿ ಆ್ಯನಿವರ್ಸರಿ ಮಾಡ್ಕೋತಾ ಇದ್ವಿ. ಯಾಕಂದರೆ ನಮ್ಮಿಬ್ರಿಗೂ ನಮ್ಮ ರಿಲೇಷನ್ಶಿಪ್ ತುಂಬ ಪ್ರೆಷಿಯಸ್ ನಮಗೆ. ಬಿಕಾಸ್ ನಾವು ಯಾವುದೇ ಎಕ್ಸ್ಪೆಕ್ಟೇಷನ್ಸು ಅಥವಾ ಏನೇ ರಾಂಗ್ ಇಂಟೆನ್ಷನ್ಸ್ ಇಟ್ಕೊಂಡು ನಾವು ಲವ್ ಮಾಡಲ್ಲ. ಸೊ ಇವ್ನು ನನಗೆ ಫಸ್ಟ್ ಗಿಫ್ಟ್ ಕೊಟ್ಟಿದ್ದ, ಹ್ಯಾಂಡಲ್ಲಿ ಕಪ್ಪಲ್ ಇರೋದು. ಸೊ ದಿಸ್ ವಾಸ್ ದ ಗಿಫ್ಟ್. ಸೊ ಇದೊಂಥರ ಕ್ಯೂಟಾಗಿ ಮಸ್ತಾಗಿತ್ತು. ಲೈಕ್ ಅಲ್ಲೂ ನೋಡಿ, ಅಲ್ಲೂ ಲವ್ ಗಿವ್ ಎಲ್ಲ ಏನಿಲ್ಲ, ಡೈರೆಕ್ಟ್ ಮದುವೆ. ಎಲ್ಲೋದ್ರೂ ಕನೆಕ್ಷನ್ ಮದುವೆಗೆ ಬರ್ತಿತ್ತು. ಮೇಯ್ನ್ ಕನೆಕ್ಷನ್ ಬಂದ್ಬಿಟ್ಟು ನಮ್ಮ ಶಿವಪ್ಪ. ಸೊ ನಾನು ಲಿಂಗಾಯತು, ಇವರು ಮರಾಠೀಸು. ಬಟ್ ಇವನಿಗೂ ಶಿವ ಕನೆಕ್ಷನ್ ಜಾಸ್ತಿ. ಏನಕ್ಕೆ ನಿಂಗೆ ಶಿವ ಕನೆಕ್ಷನ್? ಅದು ನಂಗೆ ಇಷ್ಟ ಆಯಿತು ಶಿವ ಅಂದರೆ, ಏನೋ ಗೊತ್ತಿಲ್ಲ, ಒಂಥರ ಕನೆಕ್ಷನ್.
ಅಂದರೆ ನನಗೆ ಕೇದಾರ್ನಾಥ್ಗೆ ಹೋಗೋಕ್ಕಂತೂ ತುಂಬ ಇಷ್ಟ ಆಯಿತು. ಅದು ನನ್ನ ಡ್ರೀಮ್ ಡೆಸ್ಟಿನೇಷನ್ ಥರ ಇಟ್ಕೊಂಡಿದ್ದೀನಿ. ದಿನ ಹೋಗ್ಬೇಕು. ಅದು ಇವ್ರ ಜೊತೆ ಹೋಗ್ಬೇಕಂತ ಬರ್ದಿತ್ತೇನೋ ಗೊತ್ತಿಲ್ಲ. ನಾನು ಹೋಗೋಣ ಅಂತ ಇದ್ದೀವಿ. ನಾವು ಅಫಿಷಿಯಲ್ ಯಾವಾಗ ಮಾಡಿದ್ದು ಅಂದರೆ ಹೆಂಗೆ ನಮಗೆ ಪಬ್ಲಿಕ್ ಮಾಡಿ ಶೋಕಿ ತೋರಿಸ್ಕೊಳಕ್ಕೆ ಅವಾಗ ಇಷ್ಟ ಇರಲಿಲ್ಲ. ಬಿಕಾಸ್ ಅದೇನೋ ಹೇಳ್ತಾರಲ್ಲ, ಡೋಂಟ್ ಪ್ರೈವೇಟ್ ಅಂಟಿಲ್ ಇಟ್ಸ್ ಪರ್ಮನೆಂಟ್ ಅಂತ. ಸೊ ಅದೇ ಕಾನ್ಸೆಪ್ಟ್ ಇತ್ತು. ಆಮೇಲೆ ಏನು ಪಬ್ಲಿಕ್ಕು ಪ್ರೈವೇಟು ಕಣ್ಣು ಬೀಳಂಗಿದ್ರೆ ಬೇಜಾನ್ ಬೀಳುತ್ತೆ. ಇರಬೇಕು ಅಂತ ಹಣೆ ಬರ್ದಲ್ಲಿ ಬರ್ದಿದ್ರೆ ಇದ್ದೇ ಇರ್ತೀವಿ. ಇಲ್ಲ ಅಂತ ಇದ್ರೆ ನಾವು ಎಷ್ಟೇ ಕಚ್ಚಾಡೋದ್ರು, ನಾವೇನೇ ಜಗಳ ಮಾಡೋದು, ಎಷ್ಟೇ ಲಕ್ಷ ಸುರಿದ್ರೂ ಹಣೆ ಬರ್ದಲ್ಲಿ ಬರ್ದಿಲ್ಲ ಅಂದರೆ ಯಾರಿಗೂ ಸಿಗಲ್ಲ. ನಮ್ದು ಹಣೆ ಬರ ಬರ್ದಿತ್ತು. ಸೊ ನಾವು ಸಿಕ್ಕಿದ್ದೀವಿ. ಸೊ ಎಲ್ರಿಗೂ ಇದೇ ರೂಟಲ್ಲಿ ಹೋಗಿ ಅಂತ ನಾವು ಯಾವತ್ತೂ ಹೇಳಲ್ಲ. ಎಲ್ರದ್ದು ಲೈಫ್ ಬೇರೆ ಇರುತ್ತೆ, ಎಲ್ರದ್ದು ಮೈಂಡ್ಸೆಟ್ ಬೇರೆ ಇರುತ್ತೆ, ಎಲ್ಲ ಪೇರೆಂಟ್ಸ್ ಸಿಚುವೇಶನ್ಸ್ ಬೇರೆ ಇರುತ್ತೆ. ಸೊ ಎಲ್ಲರೂ ಅದನ್ನು ತಲೆಯಲ್ಲಿ ಇಟ್ಕೊಂಡು ಅವ್ರವ್ರ ಲೈಫ್ ಹೆಂಗೆ ಲೀಡ್ ಮಾಡಬೇಕು ಅಂತ ಇನ್ಸ್ಟಾಗ್ರಾಮಲ್ಲಿ ಇವನ್ ಬರ್ಡೇ ದಿನ ನಾನು ಹ್ಯಾಪಿ ಬರ್ಡೇ ಮೈ ಲವ್ ಇಲ್ಲಿ ತೋರಿಸ್ತೀನಿ. ಸೊ ಈ ಸ್ಟೇಟಸ್ ಹಾಕಿದ್ದೆ ನಾನು. ಆವಾಗ ಎಲ್ರಿಗೂ ಎಲ್ರಿಗೂ ಡೌಟ್ ಇತ್ತು, ಬಟ್ ಅವಾಗ ಕನ್ಫರ್ಮ್ ಆಯಿತು ಎಲ್ರಿಗೂ. ಎಲ್ಲ ಚೆನ್ನಾಗಿ ನಡೀತಿತ್ತು. ಒಂದು 5 ಡೇ 3 ಮಂತ್ಸ್ ಆದಮೇಲೆ, ಕಮ್ಮಿಟ್ಟಾಗಿ 3 ಮಂತ್ಸ್ ಆದಮೇಲೆ ನಮ್ಮ ಮನೆ ಲಾಕ್. ನಾನು ಅಂದರೆ ಹೆಂಗೆ ತಗ್ಲಾಕೊಂಡಿದ್ದು ನೀನು ಅಂದರೆ ಔಟ್ ಆಫ್ ನೋ ಬ್ಲೂ. ಅಂದರೆ ನಮ್ಮಪ್ಪ ಜಸ್ಟ್ ಕೇಳಿ ಅವ್ರಿಗೇನೋ ಡೌಟ್ ಬರ್ತಲ್ಲ, ನಾನೇ ಹಿಂಗೆ ಅಂದರೆ ನಮ್ಮಪ್ಪ ನನಗೂ ಕಿಲಾಡಿ. ಅವ್ರಿಗೆ ಕೇಳಂಗೆ ಇಲ್ಲ. ಅವ್ರು ಏನೋ ಹೇಳಿದ್ರು, ನೀನೇನೋ ನಡೆಸ್ತಾ ಇದೆಯಾ ನನಗೆ ಗೊತ್ತು. ದೇಶ ಸುತ್ತಿರೋರು ನಮ್ಮಪ್ಪಂಗೆ ಗೊತ್ತಾಗಲ್ಲ. ನೀನೇನೋ ನಡೆಸ್ತಿದ್ಯಾ ನನಗೆ ಗೊತ್ತು, ನೀನೇನೋ ಮುಚ್ಚಿಡ್ತಿದ್ಯಾ ನನಗೆ ಗೊತ್ತು, ಏನಿದೆ ಹೇಳು. ಇಲ್ಲ ಅಪ್ಪ ಏನೂ ಇಲ್ಲ, ಆ ಥರ ಎಲ್ಲ ಏನೂ ಇಲ್ಲ, ಡವ್ ಮಾಡ್ತೀವಲ್ಲ ಮಾಡಿದೆ. ಬಿಡ್ರು ಅಪ್ಪ ದೇವ್ರ ಮೇಲೆ ಆಣೆ ಇಡು ಅಂದರು. ಹಾಂ ಇಟ್ಟೆ. ಇಲ್ಲ ಏನು ನನ್ನ ಮೇಲೆ ಆಣೆ ಇಡು ಅಂತ ಕೈಯೆಲ್ಲ ಹಿಡಿಸ್ಕೊಂಡ್ಬಿಟ್ರು. ನಾನು ಅವಾಗ ಈ ಥರ 3 ಮಂತ್ಸಿಂದ ನಡೀತಾ ಇದೆ ಹಂಗೆ ಹಿಂಗೆ ಎಲ್ಲ ಹೇಳಿದೆ. ಆಮೇಲೆ ಅಪ್ಪ ಏನು ಮಾಡಿದ್ರು, ಎಲ್ಲ ಹಿಸ್ಟ್ರಿ ಕೇಳ್ಕೊಂಡ್ರು. ಎಲ್ಲಿರೋದವನು, ಏನು ಕೆಲಸ ಮಾಡ್ತಾ ಇರೋದು. ಅಪ್ಪ ನೋಡ್ತಾ ಇದ್ರಿ ಮಾತ್ರ ಬೈಕೋಬೇಡ ನನ್ನ, ನೀನು ಬೈಕೊಳ್ಳಲ್ಲ ನಂಗೆ ಗೊತ್ತು. ನಮ್ಮ ಅಪ್ಪ ಫುಲ್ ಚೇಂಜ್ ಆಗಿ ನನ್ನ ಫುಲ್ ಬಿಚ್ಚಿಲ್ ಬೈಕೋಬೇಡ. ಆಮೇಲೆ ಅವತ್ತಿನ ದಿನ ಸುಮ್ಮನೆ ಆಗ್ಬಿಟ್ರು. ನೆಕ್ಸ್ಟ್ ಡೇ ನನಗೆ ವಾಂಚಿದ್ರು ಸರಿಗೆ. ಇಲ್ಲ ನೀನು ಹೋಗ್ಬಿಟ್ಟು ನೀನು ಮಾಡೋಂಗಿಲ್ಲ, ನಾನು ಬಿಡಲ್ಲ, ನೀನು ಹೋಗಂಗಿಲ್ಲ, ಇಲ್ಲೇ ಇರಬೇಕು, ಅವನ್ನ ಬಿಡಬೇಕು ಹಂಗೆ. ನನಗೆ ಅದೇನು ಧೈರ್ಯನೋ ಗೊತ್ತಿಲ್ಲ. 3 ತಿಂಗಳಿಗೆ ಅದೇನು ಧೈರ್ಯನೋ ನನಗೂ ಗೊತ್ತಿಲ್ಲ. ಎಲ್ಲಿಂದ ಧೈರ್ಯ ಬಂತು ಗೊತ್ತಿಲ್ಲ. ಅವನು ಅಷ್ಟು ಧೈರ್ಯ ಕೊಟ್ಬಿಟ್ಟಿದ ನಾನು ಹಿಂಗೆ ಹಂಗೆ ಅಂತ ಹೇಳಿದೆ. ಇದು ದೊಡ್ಡ ಪುಕ್ಲಿದಿದು. ಪುಕ್ಲಿದಂದರೆ ಹೆಂಗೆ ಅಂದರೆ ಇನ್ನೋಸೆಂಟ್ ಥರ. ಇದು ಹೇಳೋಕ್ಕಾಗಲ್ಲ. ಲೈಕ್ ನಂತರ ನಾನು ಬಾಯಿ ಬಡ್ಕೋತೀನಿ, ಅವ್ನು ಬಾಯಿ ಬಡ್ಕೊಳಲ್ಲ. ನನಗೂ ಅಪೋಸಿಟ್ ಅವನು. ಸೊ ಹೋಗಿ ನನಗೆ ಒಂದು ಕಡೆ ಅಯ್ಯೋ ನಮ್ಮಪ್ಪ ಅವ್ನು ನನಗೆ ಧೈರ್ಯ, ಅವ್ನು ಮೂತಿಗೆ ನನಗೆ ಧೈರ್ಯ ಹೇಳ್ತಾನೆ ಅವನು ಅಂದ್ಕೊಂಡು ನಾನು ಬೈಕೊಂತ ಇದ್ದೆ. ನಮ್ಮ ಮನೆ ಸಿಚುವೇಶನ್ ಹೆಂಗಿರುತ್ತೆ, ಹೆಂಗಾಗ್ತಿತ್ತು, ನಾನು ಆ ಥರ ನಡ್ಕೊಂಡು ಹೋಗ್ತಾ ಇದ್ದೆ. ನಾನು ಸ್ವಲ್ಪ ಹೆವಿ ರೂಟ್ ಪರ್ಸ್ನಾಲಿಟಿ ನಂದು. ಕೋಪ ಬಂದಾಗ ಮಾತ್ರ. ಸೊ ನನಗೂ ನಮ್ಮ ಅಪ್ಪನಿಗೂ ಕ್ಲಾಶಸ್ ಅದಕ್ಕೆ ಆಗ್ತಿತ್ತು. ಸೊ ಒಂದು ಸ್ವಲ್ಪ ದಿನ ಹಿಂಗೆ ಆಯಿತು. ನೆಕ್ಸ್ಟ್ ಅಪ್ಪನೂ ಸುಮ್ಮನೆ ಆಗಿಬಿಟ್ರು. ಇಲ್ಲ ನಾನು ಬಿಟ್ಬಿಡ್ತೀನಿ ಹಂಗೆ ಹಿಂಗೆ ಅಂತ ಹೇಳಿದೆ. ಫೈನ್ ಅಂದ್ಬಿಟ್ಟು ಅಪ್ಪನೂ ಸುಮ್ಮನೆ ಆದರು. ಆಯಿತು. ನೆಕ್ಸ್ಟ್ ಡೇ ಇಲ್ಲ ಒಂದಿನ ಅದರ ನೆಕ್ಸ್ಟ್ ಡೇನೇ ಮತ್ತೆ ರಿಪೀಟ್ ಮಾಡಿದ್ರು ಆ ವಿಷಯನ. ಸೊ ಎಲ್ಲಿಂದ ಇಲ್ಲ ನಾನು ಬಿಡಲ್ಲ ಹಂಗೆ ಹಿಂಗೆ ಅಂತ ಹೇಳಿದೆ. ಆವಾಗ ನಮ್ಮ ಅಪ್ಪ ಏನು ಮಾಡಿದ್ರು, ಹೋಗಿ ಮನೆಯಿಂದ ಆಚೆ ಹೋಗು, ನಿಂಗೆ ಅವ್ನು ಬೇಕಂದ್ರೆ ನೀನು ಹೋಗ್ತಾ ಇರು. ಆವಾಗ ಗೊತ್ತಲ್ಲ, ರಕ್ತ ಕುದೀತಾ ಇರುತ್ತೆ ಎಲ್ರಿಗೂ. ಯಾರ್ದು ವ್ಯಾಲ್ಯೂ ಗೊತ್ತಿರಲ್ಲ ನಮ್ಗಳಿಗೆ. ನಾನು ಇಂಥ ಮೈಂಡ್ಸೆಟ್ಟಿಂದನೇ ಬಂದಿದ್ದೀನಿ. ಸೊ ಇವತ್ತು ಹಿಂಗಿದ್ದೀನಿ ಅಂದರೆ ನಾನು ಎಲ್ಲೋ ಒಂದು ಕಡೆ ನನ್ನ ಬುದ್ಧಿ ಚೇಂಜ್ ಮಾಡಿಕೊಂಡು ಒಳ್ಳೆಯವಳಾಗಕ್ಕೆ ಪ್ರಯತ್ನ ಪಟ್ಟೆ. ಸೊ ಅದಕ್ಕೆ ನನ್ನ ಲೈಫ್ ಇಷ್ಟು ಚೆನ್ನಾಗಿರುತ್ತೆ. ಅದ್ರ ಬದಲು ಆ ಟೀನೇಜಲ್ಲಿ ಬರೋ ದುರಾಂಕಾರ, ಈಗೋ, ಏನು ಕೋಪ ಎಲ್ಲ ಹಿಡ್ಕೊಂಡು ನಾವು ಕಂಟಿನ್ಯೂ ಮಾಡಿ ಅಪ್ಪ ಅಮ್ಮನ ಮೇಲೆಲ್ಲ ದರ್ಪ ತೋರ್ಸಕ್ಕೆ ಹೋದರೆ ನಾವು ಯಾರೂ ಉದ್ಧಾರ ಆಗಲ್ಲ. ಸೊ ನಾನು ಅವಾಗೆಲ್ಲ ಆ ಥರ ಮಾಡಿದ್ದೆ. ಬಟ್ ನಮ್ಮಮ್ಮ ಅಂತೂ ಸಖತ್ತು ನಮ್ಮಿ ಮೇನ್ ರೀಸನ್ ನಾನು ಯಾವತ್ತೂ ಹಾಳಾಗಿಲ್ಲ ಅನ್ನೋದಕ್ಕೆ. ಫಸ್ಟ್ ರೀಸನ್ ನಮ್ಮ ಮಮ್ಮಿ ನಾನು ಎಂಥ ಕೆಟ್ಟ ಫ್ರೆಂಡ್ಸ್ ಜೊತೆ ಇದ್ರೂ ಎಲ್ಲರಿಂದ ಕರ್ಕೊಬಂದಿದ್ದಾರೆ ನನ್ನ. ಸೊ ಅದಾದಮೇಲೆ ಇವ್ನು ಬಂದಮೇಲೆ ನಾನು ಯಾವ ಫ್ರೆಂಡ್ಸು ಮಾಡ್ಕೊಂಡಿಲ್ಲ. ಆ ಥರ ಹಿಂಸೆ ನಮ್ಮ ಮನೆಯವ್ರಿಗೆ ಯಾವತ್ತೂ ಕೊಟ್ಟಿಲ್ಲ. ಬಟ್ ಈ ಥರ ಹಿಂಸೆ ಕೊಟ್ಟೆ ನಾನು. ಲವ್ ಎಲ್ಲ ಅವ್ರಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಬಟ್ ನಾನು ಅದು ಹಣೆ ಬರ ಅಂತಾರಲ್ಲ, ಇವ್ನಿಗೇನಂದರೆ ಇಲ್ಲ ನಾನೇ ಹೇಳಿದ್ದೀನಿ ನನ್ನ ಮನೇಲಿ, ನೀನೇನೆ ಕೇಳ್ತಾ ಇಲ್ಲ. ನಾನು ಅವಾಗ ಜಗಳ ಆಡೋಕ್ಕೆ ಸ್ಟಾರ್ಟ್ ಮಾಡಿ ಕೋಪನ ತೀರಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ ಅಷ್ಟೇ. ಜಗಳಗಿಂತ
ಇಲ್ಲಿ ತೀರಿಸ್ಕೊತಾ ಇದ್ದೆ. ಅಲ್ಲಿ ಏನಾಯ್ತಂತ ಇವನೇ ಹೇಳಬೇಕು. ನಮ್ಮ ಅಪ್ಪ ಹತ್ರ ಮಾತಾಡೋಕ್ಕೆ ನಾನು ತುಂಬ ಹೆದರ್ಕೋತಾ ಇದ್ದೆ ಫಸ್ಟು. ಜಾಸ್ತಿ ಎಲ್ಲ ಮಾತಾಡೋಕೆ ಹೋಗ್ತಾ ಇರಲಿಲ್ಲ ನಮ್ಮ ಅಪ್ಪನ ಹತ್ರ. ನಾನು ಹೆದರ್ಕೊಂಡು ಬೆಳಿಗ್ಗೆಯಿಂದ ಟ್ರೈ ಮಾಡಿದ್ದೀನಿ ನಮ್ಮ ಅಪ್ಪ ಹತ್ರ ಹೇಳೋಕ್ಕೆ. ಕೊನೆಗೂ ಆಗದೆ ಫುಲ್ ಶಿವರ್ ಆಗ್ತಾ ಇದ್ದೀನಿ. ಆಮೇಲೆ ಹೇಳಿದೆ, ಅಪ್ಪ ನಾನು ಈ ಥರ ಒಂದು ಹುಡುಗಿನ ಇಷ್ಟಪಡ್ತಾ ಇದ್ದೀನಿ, ನಾನು ಅವಳನ್ನೇ ಮದುವೆ ಆಗ್ತೀನಿ. ನಮ್ಮಪ್ಪ ಡೈರೆಕ್ಟ್ ಒಂದೇ ಶಾಟ್ ಹೇಳಿದ್ದು, ನಿನ್ನ ಕಾಲ ಮೇಲೆ ನಿಂತ್ಕೊಳ್ಳೋ, ನೀನು ಯಾವ ಹುಡುಗಿ ತೋರಿಸಿ ಆ ಹುಡುಗಿನ ಮದುವೆ ಮಾಡಿಸ್ತೀನಿ ಅಂತ ಒಂದೇ ಶಾಟ್ ಹೇಳಿದ್ದು. ಆಮೇಲೆ ಹೇಳಿದ್ದೀನಿ ಅಪ್ಪನ ಹತ್ರ ಮಾತಾಡಿದ್ದೀನಿ ಹಿಂಗಂದ್ರು ಅಂತ ಅಂದ್ಬಿಟ್ಟೆ ಹೇಳೋಕೆ ಅವಾಗ ಸ್ವಲ್ಪ ಸಮಾಧಾನ ಮಾಡಿದ್ದಾಯ್ತು ನಾನು. ಸೊ ಅದೆಲ್ಲ ಆಯಿತು. ನಾನು ಅವಾಗ 18 ಕೂಡ ಆಗಿರಲಿಲ್ಲ, ಇವನು ಇನ್ನು 20ನಾ 19 ಇಲ್ಲ 19 ನನ್ನ ಕಾಲೇಜ್ ಮುಂದೆ 20 ಇಯರ್ಸ್ ಆಗಿತ್ತು. ಹಾಂ ಅಷ್ಟೇ. ನಾವು ಒಳ್ಳೇದು ಅನಿಸುತ್ತೆ ನಮಗೆ ಆ ಟೈಮಲ್ಲಿ ಆಗಿದ್ದು. ಬಿಕಾಸ್ ನಾವು ಆ ಹೀಟ್ ಆಫ್ ದ ಮೂಮೆಂಟಲ್ಲಿ ಅದು ಹೇಳ್ತಾರಲ್ಲ, ಈಗೋ ಜಾಸ್ತಿ ಇರುತ್ತೆ ಆ ಏಜಲ್ಲಿ. ಸೊ ಆ ಏಜಲ್ಲಿ ಏನಾದರೂ ರಾಂಗ್ ಸ್ಟೆಪ್ ತೊಗೊಂಡಿದ್ದಿದ್ರೆ ನಾವು ಲೈಫ್ ಲಾಂಗ್ ಅನುಭವಿಸ್ತಾ ಇದ್ವಿ, ಪಶ್ಚಾತ್ತಾಪ ಪಡ್ತಾ ಇದ್ವಿ. ಮತ್ತೆ ಒಂದು 2-3 ಮಂತ್ಸ್ ಆದಮೇಲೆ ನಮ್ಮಮ್ಮಗೆ ಗೊತ್ತಾಗೋಯ್ತು ನಾವಿನ್ನ ಒಟ್ಟಿಗೆ ಇದ್ದೀವಿ ಅಂತ. ಒಂದಿನ ನಿನ್ನ ಮನೆ ಹತ್ರ ಬಿಡ್ಬೇಕು. ಒನ್ ಡೇ ಏನಾಗಿತ್ತು, ನನ್ನ ಫ್ರೆಂಡೇ ಹಾಕ್ಕೊಟ್ಬಿಟ್ಟಿದ್ಲು. ನಾನು ಸರಿಗಿಲ್ಲ ಅಂತಾನೆ ಹಾಕ್ಕೊಟ್ಬಿಟ್ಟಿದ್ಲು ಅವಳು. ನಮ್ಮ ಮಮ್ಮಿಗೆ ಹೆಂಗೋಯ್ತು ಅಂದರೆ, ಅವನಿಗೆ ಮದುವೆ ಆಗೋದೆಲ್ಲ ಇಂಟೆನ್ಷನ್ ಏನಿಲ್ಲ, ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇದ್ದಾನೆ. ಸೊ ಆ ಥರ ಬಂದಿದ್ದರಿಂದ ನಮ್ಮಮ್ಮಗೆ ಫುಲ್ ಸೈಕ್ ಆಗೋಗಿದ್ರು. ಆವಾಗ ಅವಳು ಆ ಥರ ಎಲ್ಲ ಏನೇನೋ ಇಲ್ಲ ಇನ್ನೂ ಒಟ್ಟಿಗೆ ಇದ್ದಾರೆ, ಇವತ್ತು ಆಚೆ ಹೋಗಿದ್ದಾರೆ ಹಂಗೆ ಅಂತ ಹೇಳಿದ್ರಿಂದ ಡಾಮಿನೋಸ್ಗೆ ಹೋಗಿದ್ವಿ. ಅವತ್ತು ಹೋಗ್ಬಿಟ್ಟು ತಿನ್ಕೊಂಡು ವಾಪಸ್ ಇವ್ನು ನಮ್ಮ ಮನೆ ಹತ್ರ ಡ್ರಾಪ್ ಮಾಡುವಾಗ ಮಮ್ಮಿ ಪಕ್ಕದ ರೋಡಲ್ಲೇ ನಾವು ಡ್ರಾಪ್ ಮಾಡಿಸ್ಕೊಂಡು ಅಲ್ಲೇ ಬಂದುಬಿಟ್ಟು ಕೀ ಎಲ್ಲ ಕಿತ್ಕೊಂಡು ಇವಂದು ಲಾಕ್ ಮಾಡಿ ಎಲ್ಲ ಸೀನ್ ಮಾಡಿದ್ರು. ಅವಾಗ ಒಂಥರ ಅವಾಗ ಏನಾಗಿತ್ತು, ಇಲ್ಲ ಇವ್ನು ಮೆಸೇಜ್ ಹಾಕಿದ್ದ ನಮಗೆ, ಈ ಬೇಡ ಇದು ನಮಗೆ ಸೆಟ್ ಆಗಲ್ಲ, ಇಲ್ಲೇ ಸ್ಟಾಪ್ ಮಾಡಿಬಿಡೋಣ ಅಂತ ನನಗೆ ಮೆಸೇಜ್ ಹಾಕಿದ್ದ. ನಾನು ಹೆಂಗೆ ಅಂದರೆ, ನಾನು ಒಂದು ಕಮಿಟ್ಮೆಂಟಿಗೆ ಹೋದರೆ ಅದು ಫುಲ್ಫಿಲ್ ಮಾಡೋವರೆಗೂ ಅದರಿಂದ ಆಚೆ ಬರೋಲ್ಲ. ನಾನು ತಿಪ್ಪರ್ಲಾಗ ಹಾಕಿದ್ರೂ ಒಂದು ಕೆಲಸ ಇಟ್ಕೊಂಡ್ರೆ ಅದರಿಂದ ಆಚೆ ಬರೋಲ್ಲ, ಎಲ್ರಿಗೂ ಹಿಂಸೆ ಇಟ್ಬಿಟ್ಟು ಆ ಕೆಲಸ ಮುಗಿಸ್ತೀನಿ. ಆ ಥರ ಇದ್ದಿದ್ದರಿಂದ ಇವನು ಸ್ವಲ್ಪ ಆ ಥರ ಇವನೇ ಬ್ಯಾಕ್ಔಟ್ ಆಗಿದ್ದರಿಂದ ನಾನು ಫುಲ್ ಸೈಕಾಗಿ ಹೋಗಿದ್ದೆ. ಎಲ್ಲ ಹುಡುಗರು ಒಂದೇ ಈ ಥರ ಹಂಗಂದ್ರೆ ಅಪ್ಪ ಅಮ್ಮ ಎಲ್ಲ ಹೇಳೋದು ಸರಿನೇ, ಹುಡುಗರು ಸರಿಗಿರಲ್ಲ ಹಾಗೆ ಹಿಂಗೆ ಅಂತ ಅಂದ್ಬಿಟ್ಟು ನಾನು ಆ ಥರ ಮೈಂಡ್ಗೆ ಹೋಗ್ಬಿಟ್ಟಿದ್ದೆ. ಅವನ ಮೈಂಡಲ್ಲಿ ಏನಿತ್ತು ಅವನೇ ಹೇಳ್ಬೇಕು, ನಂಗೆ ಗೊತ್ತಿಲ್ಲ. ಎಲ್ಲಿ ನನ್ಗೆ ಅವಾಗ ಸಿಗಾಕ್ಸ್ಕೊಂಡ್ಬಿಟ್ಟು ಕೀ ಕಿತ್ಕೊಂಡು ಹೋಗ್ಬಿಟ್ಟಿದ್ರು, ಮನೆಗೆ ಕೀ ಎತ್ಕೊಂಡೇ ಹೋಗ್ಬಿಟ್ಟಿದ್ರು. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಇವಳು ಮನೇಲಿ ಏನೇನು ಹೇಳಿದ್ಲು, ಆಮೇಲೆ ಕೀ ವಾಪಸ್ ತಂದು ಕೊಟ್ಟರು. ನನಗೆ ಹೇಳಿದ ಬುದ್ಧಿ ಇವಾಗ ಕೇಳಿಸ್ಕೊಂಡ್ರೆ ನಾನು ಇದು ಯಾಕೋ ಸೆಟ್ ಆಗಲ್ಲ. ಏನಂದಿದ್ರು ಅಂದರೆ ನೀವಿಬ್ಬರು ಮುಂದೆ ಹೋಗೋಕ್ಕಾಗಲ್ಲ, ಅವರಪ್ಪ ಒಂದು ನೀನು ಇರೋಕ್ಕೆ ಬಿಡ್ತಾರೆ, ಇಲ್ಲ ಅವಳನ್ನ ಇರಿಸಲ್ಲ, ಇಲ್ಲ ನೀನು ಇರಲ್ಲ, ಇಬ್ಬರು ಚೆನ್ನಾಗಿರಲ್ಲ, ಆಮೇಲೆ ನಿಮಗೆ ತೊಂದರೆ ಆಗುತ್ತೆ ಅಂತ ಅಂದ್ಬಿಟ್ಟು ಏನೇನೋ ಹೇಳಿದರು. ಇವಾಗ ನೆನಪಾಗ್ತಾ ಇಲ್ಲ ಅದೆಲ್ಲ. ಆವಾಗ ಬೇಡ ಇದು ಸುಮ್ಮನೆ ಅವಳಿಗೂ ತೊಂದರೆ ಏನಕ್ಕೆ ಅಂತ ಅಂದ್ಬಿಟ್ಟು ಒಂದಿನ ಫುಲ್ಲು ಅದೇ ಲಾಸ್ಟ್ ಟೆಕ್ಸ್ಟ್ ಹಾಕ್ಬಿಟ್ಟು ಅವತ್ತು ಫೋನ್ ಎತ್ತಿಲ್ಲ, ಮೆಸೇಜು ಮಾಡಿಲ್ಲ, ಫೋನೇ ನೋಡಿಲ್ಲ ಅವತ್ತು ನಾನು. ಅದು ಲಾಸ್ಟ್ ಆಗಿತ್ತು. ಹಂಗೆ ಮತ್ತೆ ಇವಳು ನಂಗೆ ಸಮಾಧಾನ ಮಾಡಿ, ನಾನೇನೋಗಿದ್ರೆ ನಾವು ಈ ಥರ ಎಲ್ಲ ಇದು ಬರುತ್ತೆ ಅಂತ ನನಗೆ ಗೊತ್ತಿತ್ತು. ನಾನು ಇವನಿಗೆ ವಾರ್ನೂ ಮಾಡಿದ್ದೆ, ಈ ಥರ ಎಲ್ಲ ಬರುತ್ತೆ, ಈ ಥರ ಫೇಸ್ ಮಾಡೋಣ ಅಂತ ಇದ್ರೇ ನಾವು ಕಂಟಿನ್ಯೂ ಮಾಡೋಣ, ಇಲ್ಲ ಬೇಡ ಅಂತ ಅವ್ನಿಗೆ ಆಲ್ರೆಡಿ ಹೇಳಿದ್ದೆ. ಈ ಥರ ಎಲ್ಲ ನಮ್ಮ ಮುಂಚೆನೇ ಡಿಸೈಡ್ ಆಗಿದ್ವಿ. ಹಂಗಂದರೆ ಇಷ್ಟೆಲ್ಲ ನಾನು ಅನುಭವಿಸ್ಬೇಕಾಗಿರ್ತಿರ್ಲಿಲ್ಲ, ನನ್ನ ಮನೇಲಿ ನಾನು ಈ ಥರ ನಂಬಿಕೆ ಕಳ್ಕೊಬೇಕಾಗಿರ್ತಿರ್ಲಿಲ್ಲ. ನಾನು ಇನ್ನಕ್ಕೆ ಕೆಟ್ಟೋಳಾದೆ. ಹಂಗಾದ್ರೆ ಮನೇಲಿ ಎಲ್ಲ ಹೇಳಿ ನಾನು ಇಲ್ಲ ಅವನ್ನೇ ಮದುವೆ ಆಗ್ತೀನಿ ಅಂತ ನಾನು ಜಗಳ ಆಡೋದು, ಇವನು ಇಲ್ಲ ನಿಮ್ಮಮ್ಮ ಹೇಳಿದ್ದಾರೆ, ನಿಮ್ಮಮ್ಮ ಬುದ್ಧಿ ಮಾತು ಹೇಳಿದ್ದಾರೆ ಬೇಡ ಅನ್ನೋದಕ್ಕೋಸ್ಕರ ಏನಕ್ಕೆ ನಾವು ನನ್ನ ಮನೆಯವ್ರನ್ನೆಲ್ಲ ನಾನು ಏನಕ್ಕೆ ನೋಯಿಸ್ದೆ ಅನ್ನೋ ಒಂದು ಮೈಂಡ್ಸೆಟ್ ನನಗಿತ್ತು. ಸೊ ಹಂಗೆ ಸರಿ ನೋಡೋಣ ಆಗಿದ್ದಾಯಿತು, ನಾವು ಒಳ್ಳೆ ಥರ ಇರೋಣ. ಇನ್ಮೇಲೆ ನಾವೇನಾದರೂ ಒಂದು ಸಾಧಿಸಿದ್ರೇ ನಾವು ನಮ್ಮ ಮನೇಲಿ ಮಾತಾಡೋಕ್ಕಾಗೋದು. ನಾವು ಸುಮ್ಮನೆ ಈ ಥರ ಕ್ಯಾಶುಯಲಾಗಿ ಓಡಾಡಿಕೊಂಡು ತಿನ್ಕೊಂಡು ಜಾಟು, ಡಾಮಿನೋಸು, ಬರ್ಗರ್ ಕಿಂಗು, ಆಮೇಲೆ ರೋಲ್ ಅಂಗಡಿ ಅಂದ್ಕೊಂಡೇ ಇದ್ದರೆ ಆಗಲ್ಲ ಅಂದ್ಬಿಟ್ಟು ನಾವು ಒಂದು ಡಿಸಿಷನಿಗೆ ಬಂದ್ವಿ. ಸೊ ಅವತ್ತು ಸ್ವಲ್ಪ ನಮಗೆ ತುಂಬ ಮೀಟ್ ಆಗೋದು ಅದೆಲ್ಲ ಬಿಟ್ಬಿಟ್ವಿ ನಾವು ಒಂದು ಸ್ವಲ್ಪ ದಿನ. ಅಲ್ಲಿಗೆ ಬ್ರೇಕಪ್ ಆಗ್ಬಿಟ್ಟಿಲ್ಲ, ಇನ್ನು ಕಾಂಟ್ಯಾಕ್ಟಲ್ಲೇ ಇದ್ವಿ. ಬ್ರೇಕಪ್ ಎಲ್ಲ ಇವನು ಹೇಳಿರಲಿಲ್ಲ, ಬ್ರೇಕಪ್ ಮಾಡ್ಕೊಂಡು ಬಿಡೋಣ ಅಂತ ಹೇಳಿರಲಿಲ್ಲ, ನೀನು ಚೆನ್ನಾಗಿರು ಅಂತ ಬಿಟ್ಬಿಟ್ಟಿದ್ದ. ಬ್ರೇಕಪ್ ಅನ್ನೋ ಕಾನ್ಸೆಪ್ಟ್ ನಮ್ಗೆ ಯಾವತ್ತೂ ಬಂದಿರಲಿಲ್ಲ. ಬಟ್ ಅದೊಂಥರ ಹಾಗೆ ಆಗಿತ್ತು, ಇಂಡೈರೆಕ್ಟಾಗಿ ಹಾಗೆ ಆಗಿತ್ತು ಅದೊಂಥರ. ಬಟ್ ಸ್ಟಿಲ್ ಹೆಂಗೋ ಮ್ಯಾನೇಜ್ ಆಯಿತು ನಮಗೆ. ಸೊ ಮಮ್ಮಿ ಏನು ಮಾಡಿದ್ರು, ಒನ್ ಡೇ ಎಲ್ಲ ನೀನು ಹಿಂಗೆ ಇದ್ದರೆ ನಿನ್ನ ಮೈಂಡ್ ಇದಾಗತ್ತೆ, ನೀನು ಕಾಲೇಜ್ ಅಂದರೆ ನಾನು ಕೋರ್ಸ್ ಮಾಡ್ತಾಯಿದ್ದೆ, ಆ್ಯನಿಮೇಷನ್ ಕೋರ್ಸ್ ಮಾಡ್ತಾಯಿದ್ದೆ.
ಸೊ ಅದು ಕೊರೋನಾ ಟೈಮ್ ಆಗಿದ್ದರಿಂದ ನಮಗೆ ಕಾಲೇಜ್ ಇರಲಿಲ್ಲ ನಮಗೆ. ಸೊ ನಾವು ಅವ್ರ ಫ್ರೆಂಡ್ ಕಂಪನಿಯಲ್ಲಿ ಕೆಲ್ಸಕ್ಕೆ ಸೇರಿಸಿದ್ರು. ಆ್ಯನಿಮೇಷನ್ ಬೇಸ್ಡ್ 3D ಡಿಸೈನರ್ ಆಗಿ ಸೇರಿಕೊಂಡೆ ನಾನು ಐಡಿಯಾ ಕೊಟ್ಟೆ, ಈ ಥರ ಗೂಗಲಲ್ಲಿ ಕಾಲ್ ಮಾಡು ಜಾಯ್ನ್ ಆಗಿ ಅಂತ ಹೇಳಿದೆ ಅವ್ರಿಗೆ. ಸೊ ಇವರು ಎಲ್ಲ ಮಾಡಿ ಬಂದು ಇಂಟರ್ವ್ಯೂ ಸೆಲೆಕ್ಟ್ ಆದ ಒಂದೇ ಟೇಕ್ಗೆ. ಸೊ ನನಗೆ ಫುಲ್ ಖುಷಿ. ಸೊ ಅಲ್ಲೇ ವರ್ಕ್ ಮಾಡ್ತಾ ಇದ್ವಿ, ಒಂದು 6 months ಏನೋ ವರ್ಕ್ ಮಾಡಿ, ನಾನೊಂದು 7-8 months ವರ್ಕ್ ಮಾಡಿದೆ, ಇವನು 6-7 months ಏನೋ ವರ್ಕ್ ಮಾಡಿದೆ. ಯಾರಿಗೂ ಗೊತ್ತಿರಲಿಲ್ಲ ನಮ್ಮದು ಈ ಥರ ಅಂತ, ಬಿಕಾಸ್ ನಮ್ಮ ಅಮ್ಮ ಅವ್ರ ಫ್ರೆಂಡ್ ಕಂಪನಿನೇ. ನಾನು ಪರ್ಸ್ನಲ್ ಥಿಂಗ್ಸ್ ಎಲ್ಲೂ ಜಾಸ್ತಿ ಡಿಸ್ಕ್ಲೋಸ್ ಮಾಡ್ತಾ ಇರಲಿಲ್ಲ ಆಗ. ಸೊ ಇವ್ರದ್ದು ಹಂಗೆ ನಡೀತಿತ್ತು, ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ. ಒಂದು ಫೈನ್ ಡೇ ಅಲ್ಲೇನೋ ಸೀನ್ ಆಯಿತು, ಸ್ವಲ್ಪ ಜಗಳ ಮಾಡ್ಕೊಂಡು ಬಿಟ್ಬಿಟ್ರು. ಇವ್ರು ಬಿಡ್ತಿದ್ದಿದ್ದು ನನಗೆ ಒಂಥರ ಫೀಲ್ ಆಗ್ತಾಯಿತ್ತು, ಲೈಕ್ ಬೇಜಾರು ಆಗ್ತಿತ್ತು. ಆಬ್ವಿಯಸ್ಲಿ ಇಷ್ಟು ದಿನ ಒಟ್ಟಿಗೆ ಇದ್ದೀವಿ, ನಮ್ಮದೊಂಥರ ಲವ್ ಮಾಡೋದಾಗಿಂದನೂ ನಮಗೆ ಅದು ಅಡಿಕ್ಷನ್ ಥರ. ಡೈಲಿ ಒಂದ್ಸತಿ ಮೀಟ್ ಆಗಲೇಬೇಕು ನಮಗೆ, ಆ ಥರ ಇದ್ದಿದ್ದು ನಮಗೆ. ಸೊ ವರ್ಕ್ ಜೊತೆಗೆ ಮಾಡ್ತಿದ್ವಿ. ಇನ್ನು ಇವ್ರಿಗೆ ಈ ಕೆಲಸ ಬಿಟ್ಬಿಟ್ಟು ಬೇರೆ ಕೆಲಸಕ್ಕೆ ಹೋದರೆ ಮೀಟ್ ಮಾಡೋಕ್ಕಾಗುತ್ತೋ ಇಲ್ವೋ. ನಾನು ಎಲ್ಚನಹಳ್ಳಿ ಕೆಲ್ಸಕ್ಕೆ ಹೋಗ್ತಾ ಇದ್ದಿದ್ದು ನಾವು. ಸೊ ನಮ್ಮ ಟೈಮಿಂಗ್ಸೇ ಸೆಟ್ ಆಗ್ತಾ ಇರಲಿಲ್ಲ. ಆ್ಯಂಡ್ ನೆಕ್ಸ್ಟ್ ಕೆಲಸ ಎಲ್ಲಿ ಏನು ಆ ಥರ ತುಂಬ ಟೆನ್ಷನ್ ಇತ್ತು ನಮಗೆ. ಇವ್ರು ಬಿಟ್ಟಾದ್ಮೇಲೆ 3 weeksಗೇನೋ ಅಪ್ಪು ತೀರ್ಕೊಂಡ್ರು. ಸೊ ಅವತ್ತು ಫುಲ್ ನಾನು ಏನೇನೋ ಆಗಿಬಿಟ್ಟಿದೆ, ಚಿತ್ರಾನ್ನ ಆಗಿಬಿಟ್ಟಿದೆ. ನಾನು ಕೆಲಸ ಮಾಡ್ತಾಯಿದ್ದೆ, ಆ್ಯಕ್ಚುಲಿ ಒಳಗಡೆ ಏನೋ ಮಾಡ್ತಾಯಿದ್ದೆ. ಆವಾಗ ನಮ್ಮ ಅಪ್ಪ ಫೋನ್ ಮಾಡಿ ಫುಲ್ ಹತ್ಕೊಂಡು ಫೋನ್ ಮಾಡಿಬಿಟ್ರು. ನನಗೆ ಆ ಥರ ಫೋನ್ ಮಾಡಿದ್ರೆ ನಂಗೆ ಆಗಲ್ಲ, ಸ್ವಲ್ಪ ಅವ್ರಿಗೇನಾದರೂ ಆದರೂ ನನಗೆ ಒಂಥರ ಆಗ್ಬಿಡತ್ತೆ. ಸೊ ಅವ್ರು ಹತ್ಕೊಂಡು ಫೋನ್ ಮಾಡಿದ ತಕ್ಷಣ ಅಪ್ಪು ಹೋಗ್ಬಿಟ್ರು ಅಂತ ಹೇಳಿದ್ರು. ನನಗೆ ಏನು ಆಗ್ತಾಯಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ಆಮೇಲೆ ನಾನು ಫುಲ್ ಮಾತಾಡ್ಕೊಂಡು ಓಡಾಡ್ಕೊಂಡು ನಾನು ಆ ಥರ ಕೆಲಸ ಮಾಡೋದು ಆಫೀಸಲ್ಲಿ. ಸೊ ಸಡನ್ನಾಗಿ ಅದು ಬಂದ ತಕ್ಷಣ ನನಗೆ ಏನು ಮಾಡಬೇಕು ಗೊತ್ತಾಗಿಲ್ಲ. ಆಮೇಲೆ ನಾನು ಸರಿ ಇರಿ ಅಂದ್ಬಿಟ್ಟು ಕಟ್ ಮಾಡಿಬಿಡೆ, ನಾನು ಜಾಸ್ತಿ ಮಾತಾಡೋಕೆ ಹೋಗಿಲ್ಲ. ನ್ಯೂಸಲ್ಲಿ ನೋಡಿದ್ರೆ ಗೂಗಲಲ್ಲಿ ಸರ್ಚ್ ಮಾಡಿದೆ, ನ್ಯೂಸ್ TV9 ಏನೋ ಹಾಕಿದೆ, ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂತ ಬರ್ತಾ TV9 ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ, ಮೈನರ್ ಹಾರ್ಟ್ ಅಟ್ಯಾಕ್ ಆಗಿದೆ ಅಷ್ಟೇ ಅಂತ. ನಮ್ಮಪ್ಪ ನೋಡಿದ್ರೆ ಹಿಂಗೆ ಅಂದ್ಬಿಟ್ರಲ್ಲ, ನನಗೆ ಫುಲ್ ತಡ್ಕೊಳಕ್ಕಾಗಿಲ್ಲ ನನಗೆ. ನಾನು ಮತ್ತೆ ಏನು ಮಾಡಿದೆ, ಅಪ್ಪಂಗೆ ಫೋನ್ ಮಾಡಿ, ಇಲ್ಲ ಅಪ್ಪ ಆ ಥರ ಎಲ್ಲ ಏನೂ ಇಲ್ಲ, ಅವ್ರು ಜಸ್ಟ್ ಹೋಗಿದ್ದಾರಂತೆ. ಅಪ್ಪಂಗೂ ಹೆವಿ ಇಷ್ಟ ಅಣ್ಣವ್ರು ಹೋದ್ಮೇಲೆ, ಲೈಕ್ ಅಪ್ಪ ಹಂಗೆ ಅಣ್ಣವ್ರ ರೋಲ್ ಮಾಡೆಲು. ಅಣ್ಣವ್ರು ಹೋದ್ಮೇಲೆ ಆ ಸ್ಥಾನದಲ್ಲಿ ನಿಂತು ತುಂಬಿಸಿದ್ದೆ ಅಪ್ಪು. ಸೊ ಅವ್ರು ಈ ಥರ ಆಯಿತು ಅಂತ ಅಪ್ಪಂಗೂ ಫುಲ್ ಟೆನ್ಷನಲ್ಲಿ ಏನೋ ಹೇಳಿರ್ತಾರೆ ಅಂದ್ಕೊಂಡು ನಾನು, ಇಲ್ಲ ಅಪ್ಪ ಹಂಗೇನು ಇಲ್ಲ, ನೀನು ಸುಮ್ಮನೆ ಅಳ್ಬೇಡ, ಟೆನ್ಷನ್ ಮಾಡ್ಕೊಬೇಡ, ಅವ್ರಿಗೆ ಸಮಾಧಾನ ಮಾಡ್ತಿದ್ದೀನಿ, ನನಗೆ ಕಂಟ್ರೋಲ್ ಆಗ್ತಾಯಿಲ್ಲ ಅಲ್ಲಿ. ಆಮೇಲೆ ನನಗೆ ಹೇಳಿದ್ರು, ಇಲ್ಲ ನನಗೆ ಒಳಗಡೆಯಿಂದ ನ್ಯೂಸ್ ಬಂದಿದೆ, ಅಪ್ಪ ಅದೇ ಫೀಲ್ಡಲ್ಲಿ ಇರೋದ್ರಿಂದ, ಇಲ್ಲ ನನಗೆ ಒಳಗಡೆಯಿಂದ ನ್ಯೂಸ್ ಬಂತು, ಫೋನ್ ಬಂತು, ಇಲ್ಲ ಈ ಥರ ಹೋಗ್ಬಿಟ್ಟಿದ್ದಾರೆ, ಅಲ್ಲಿ ಗಲಾಟೆಗಳಾಗುತ್ತೆ, ಹಾಸ್ಪಿಟ್ಲಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ, ಅಣ್ಣವ್ರಿಗೆ ಅದಂಗೆ ಆಗುತ್ತೆ ಅಂದ್ಬಿಟ್ಟು ಈ ಥರ ಹೇಳಿದ್ದಾರೆ. ಅವ್ರು ಆನ್ ಸ್ಪಾಟೇ ಹೋಗ್ಬಿಟ್ಟಿದ್ದಾರೆ, ಆನ್ ದ ವೇನೇ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು. ನಾನು ಅವತ್ತು ಫುಲ್ ಏನೇನೋ ಆಗ್ಬಿಟ್ಟಿದ್ದೆ, ಅಲ್ಲಿಂದ ಬರೋಕ್ಕಾಗ್ತಾ ಇರಲಿಲ್ಲ ನನಗೆ, ಆಫೀಸಿಂದ ವಾಪಸ್ ಬರೋಕ್ಕಾಗ್ತಾ ಇರಲಿಲ್ಲ, ನಂಗೆ ಪರ್ಮಿಷನ್ ಸಿಗ್ತಾ ಇರಲಿಲ್ಲ, ಅಲ್ಲೇ ಬಿದ್ದಿದ್ದೆ. ನನಗೆ ಯಾರಿಗೆ ಗೊತ್ತು ನನಗೇನು ಅನುಭವಿಸಿದ್ದೀನಿ ಅವತ್ತು ಅಂತ. ಸೊ ಅದೊಂಥರ ಹೇಳ್ತಾರಲ್ಲ, ಅದು ಹೆಂಗೆ ಅಂದರೆ ನಂದು ಕರಳಿಂದ ನನ್ನ ಹೃದಯದಿಂದ ಏನೋ ಒಂದು ಕಿತ್ಕೊಂಡು ಹೋಗ್ತಾ ಇದೆ ಅನ್ನೋ ಫೀಲು ಫುಲ್ ನನಗೆ. ಅವ್ರದ್ದು ನೆನೆಸ್ಕೊಂಡ್ರೆ ಆಗಲ್ಲ ನನಗೆ. ಸೊ ನಾನು ಸ್ವಲ್ಪ ಅವಾಯ್ಡ್ ಮಾಡ್ತಾಯಿದ್ದೀನಿ, ಅವ್ರ ವಿಷಯ ಎಲ್ಲ ಅವಾಯ್ಡ್ ಮಾಡ್ತಾಯಿದ್ದೀನಿ. ಸೊ ಅಲ್ಲಿಗೆ ಬಿಡೋಣ ಇದನ್ನು, ಇಲ್ಲ ಅಂದರೆ ತುಂಬ ಡ್ರ್ಯಾಗ್ ಆಗೋಗುತ್ತೆ. ಸೊ ಅವತ್ತೇ ಏನೋ ಒಂದು ಸೀನ್ ಆಯಿತು ನನಗೆ. ನನ್ನ ಕಾಸು ಕಳ್ಕೊಂಡ್ಬಿಟ್ಟಿದ್ದೆ ನಾನು ಅಲ್ಲಿ ಆಫೀಸಲ್ಲೇ. ಕಳ್ಕೊಂಡಿದ್ನೋ ಆಚೆ ಕಳ್ಕೊಂಡಿದ್ನೋ ಗೊತ್ತಿಲ್ಲ ಇವತ್ತವರೆಗೂ. ನಾನು ಕಷ್ಟಪಟ್ಟು ಸ್ಕೆಚಿಂಗ್ ಮಾಡ್ತಾ ಇದ್ದೆ. ಇವ್ನು ನನ್ನ ಪೇಜ್ ಓಪನ್ ಮಾಡಿಕೊಟ್ಟಿದ್ದ, ಸ್ಕೆಚಿಂಗ್ದೇ ಬರೀ ಇದ್ದಿದ್ದು ಅವಾಗ. ಇವ್ದು ಬರ್ಡೇಗ ಇಲ್ಲ 2nd month ಆ್ಯನಿವರ್ಸರಿಗೆ ನಾನು ಯೂಟ್ಯೂಬಿಂದ ಎಲ್ಲ ನೋಡಿಕೊಂಡು ಕ್ರಾಫ್ಟ್ ಥರ ಮಾಡಿದ್ದೆ, ಎಕ್ಸ್ಪ್ಲೋಷನ್ ಬಾಕ್ಸ್ ಮಾಡಿದ್ದೆ. ಅದರಿಂದ ನಾವು ನಮ್ಮ ಪೇಜಲ್ಲಿ ಸ್ಕೆಚಿಂಗ್ ಜೊತೆಗೆ ಕ್ರಾಫ್ಟ್ಸ್ ಕೂಡ ಹಾಕ್ತಿದ್ವಿ, ಕ್ರಾಫ್ಟ್ ಗಿಫ್ಟಿಂಗ್ ಹಾಕ್ತಾಯಿದ್ವಿ. ಸೊ ಅದರಿಂದ 200, 300, 100 ರೂಪಾಯಿ, 50 ರೂಪಾಯಿ ನಾವು ಅವಾಗ ಕಾಸಿಗೆ ಆಸೆ ಪಡ್ತಾ ಇರಲಿಲ್ಲ, ನಾವು ಲಾಭ ನೋಡ್ತಾ ಇರಲಿಲ್ಲ. ನಾವು ಸ್ವಲ್ಪ ಕ್ಲಿಕ್ ಆಗಬೇಕಿತ್ತು. ಆ್ಯಂಡ್ ನಮ್ಮ ಹಾಬಿ ಅದು. ಸೊ ಅದರಿಂದ ಪ್ಯಾಷನ್ ಆಗ್ಬೋದು, ನಮ್ಮ ಲೈಫೇ ಕಟ್ಕೊಬೋದು ಅದರಿಂದ, ಯಾರಿಗೆ ಗೊತ್ತು ಅಂತ ಅಂದ್ಬಿಟ್ಟು ನಾವು ಅದನ್ನು ಮಾಡ್ತಾಯಿದ್ವಿ. 6,000 ಎತ್ತಿಟ್ಟಿದ್ವಿ, ಆಲ್ಮೋಸ್ಟ್ 1 ವರ್ಷನ.
1 ವರ್ಷದಲ್ಲಿ 6,000 ಅದರಿಂದ ಎತ್ತಿಟ್ಟಿದ್ವಿ. 6,000 ನನ್ಗೆ ಹೋಗ್ಬಿಡಿತ್ತು ನನ್ನ ಬ್ಯಾಗಿಂದ. ವ್ಯಾಲೆಟೇ ಕಳ್ದೋಗಿತ್ತು. ವ್ಯಾಲೆಟೇ ಹೋಗ್ಬಿಡಿತ್ತು. ಎಲ್ಲಿ ಹೋಯ್ತು ಏನೂ ಗೊತ್ತಿಲ್ಲ. ನನಗಿದೆ ಎಲ್ಲೋ ಹೋಯ್ತು ನನ್ಗೆ ಗೊತ್ತಿದೆ, ಸ್ಟ್ರಾಂಗ್ ಆಗಿ ನನ್ಗೆ ಇನ್ನೂ ಫೀಲಿಂಗ್ ಇದೆ. ಬಟ್ ಅದು ದೇವ್ರಿಗೆ ಬಿಟ್ಟಿದ್ದು, ಅವ್ರವ್ರ ಕರ್ಮ ಅವ್ರವ್ರು ಅನುಭವಿಸ್ತಾರೆ. ಆ್ಯಂಡ್ ದೆನ್ ಅದಾದ್ಮೇಲೆ 1 ವಾರದಲ್ಲಿ ನನ್ನ ಫುಲ್ ಮೈಂಡ್ ಚೆನ್ನಾಗಿರಲಿಲ್ಲ ಅಲ್ಲಿ ವರ್ಕ್ ಮಾಡೋಕ್ಕೆ. ನನಗೆ ಸ್ವಲ್ಪ ಕ್ಲಾಸಸ್ ಇದು ಮಾಡಿಕೊಂಡು ನಾನು ಒಂಥರ ಇದ್ದೆ, ವಿಕೆಟ್ ಮೈಂಡಲ್ಲಿದ್ದೆ. ಲೈಕ್ ನನಗೂ ಸೆಟ್ ಆಗ್ತಾ ಇರಲಿಲ್ಲ ಅಲ್ಲಿ. ಸೊ 1 ವಾರಕ್ಕೆ ನಾನು ಬಿಟ್ಬಿಟ್ಟೆ ಅಲ್ಲಿ ವರ್ಕು. ಅಷ್ಟರಲ್ಲಿ ನಮಗೆ ಅದೇ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದಿದ್ದೊಬ್ಬರು ನಮಗೆ ಬೇರೆ ಕಂಪ್ನಿಗೆ ಸಜೆಸ್ಟ್ ಮಾಡಿದ್ರು. ಅವ್ರು ಬಿಟ್ಟೋಗ್ಬಿಟ್ಟಿದ್ರು ನಾವು ಬಿಡೋಕ್ಕೂ ಮುಂಚೆ. ಅವರು ಅಲ್ಲಿಗೆ ನಮಗೆ ಸಜೆಸ್ಟ್ ಮಾಡಿದ್ರು. ನಾವು ಇನ್ನೊಂದು ಕಡೆ ಜಾಯ್ನ್ ಆದ್ವಿ. ಅಲ್ಲೂ 1 ತಿಂಗಳು 2 ತಿಂಗಳು ಅಷ್ಟೇ ಮಾಡಿದ್ದು. 2 ತಿಂಗಳು ಮಾಡಿದ್ವಾ? 3 ಮಂತ್ಸ್ ಏನೋ ಮಾಡಿದ್ವಿ ಅಲ್ಲಿ. ಸೊ ಹಂಗೆ ನಡ್ಕೊಂಡು ಹೋಯ್ತು. ಹೆಂಗೆ ಒಂದು ಸ್ವಲ್ಪ ಮಾಡ್ಕೊಂಡು ಹೋದ್ವಿ. ಅಲ್ಲಿಂದ ಮತ್ತೆ ಬೇರೆ ಕಂಪ್ನಿಗೆ ಶಿಫ್ಟ್ ಆದ್ವಿ, MG ರೋಡಲ್ಲಿ. ಅಲ್ಲೇ ನಮ್ಮ ಲೈಫ್ ಚೇಂಜ್ ಆಗಿದೆ ಅಂದರೆ ಅಲ್ಲೇ. ಬಿಕಾಸ್ ಡಿಸೈನಿಂಗ್ ಸ್ಕಿಲ್ಸ್ ಕಲ್ತಿದೆ. ಅಲ್ಲಿಂದ ಮತ್ತೆ 1 ವರ್ಷ ಅಲ್ಲಿ ಕೆಲಸ ಮಾಡಿದ್ವಿ. ಆಮೇಲೆ ಎಂತ ನಿಮ್ಮ ಮನೆ ಫಸ್ಟ್ ಟೈಮ್ ಇವ್ರ ಮನೆಗೆ ನಾನು ಹೆಂಗೆ ಕರ್ಕೊಂಡು ಹೋಗಿದೆ ಅಂದರೆ, ಇವ್ರ ಮನೆ ಚೇಂಜ್ ಮಾಡ್ತಾಯಿದ್ರು. ಆವಾಗ ಇವ್ರ ಅಮ್ಮ ಇಬ್ಬರು ಹೋಗ್ತಾಯಿದ್ರು, ಲೈಕ್ ಮನೆ ನೋಡೋಕ್ಕೆ ಹೋಗ್ತಾಯಿದ್ರು. ಸೊ ನಾನು ಅವತ್ತು ಹೋಗಿದ್ದೆ, ಮನೆ ಸೆಲೆಕ್ಟ್ ಆಗಿದೆ, ಐ ಮೀನ್ ಕನ್ಫರ್ಮ್ ಆಗಿದೆ, ನೋಡೋಣ ಹೆಂಗಿದೆ ಮನೆ ಅಂದ್ಬಿಟ್ಟು ಹೋಗಿ ಎಲ್ಲ ನೋಡ್ಕೊಂಡು ಬಂದಿದ್ವಿ ನಾವು 3 ಜನ. ಅವತ್ತೇ ಫಸ್ಟ್ ಇವ್ರ ಅಮ್ಮನ ಮೀಟ್ ಮಾಡಿದ್ದು ನಾನು. ಅದು 1 ವೀಕ್ಗೇನೋ ಇವರೆಲ್ಲ ಶಿಫ್ಟಿಂಗ್ ಎಲ್ಲ ಮಾಡಿಕೊಂಡ್ರು. ಹೋಗುವಾಗ ಹಾಲು ಉಕ್ಸ್ತಾರಲ್ಲ, ಅವಾಗ ಮನೆಗೆ ಹೋಗಿದ್ದೆ. ಏನಕ್ಕೆ ಹೋಗಿದೆ ಅಂದರೆ, ನಾವು ಆಫೀಸ್ ಚೇಂಜ್ ಮಾಡಿದ್ವಿ. ಸೊ ವಿಜಯನಗರಲ್ಲಿ ಆಫೀಸಿಗೆ ಜಾಯ್ನ್ ಆದ್ವಿ. ಒಂದೇ ಕಂಪ್ನಿ ಥರ, ಬಟ್ ಅದು 2 ಬ್ರ್ಯಾಂಚ್ ಇತ್ತು. ನಾನು ಡೌನಲ್ಲಿ ಅಂದರೆ ಇವನು ಅಪ್ಪಲ್ಲಿ, ಆ ಥರ 2 ಬ್ರ್ಯಾಂಚಲ್ಲಿ ವರ್ಕ್ ಮಾಡ್ತಾಯಿದ್ವಿ. ಸೊ ಒಂದೇ ಗಾಡೀಲಿ ಹೋಗ್ತಾಯಿದ್ವಿ. 2 ಗಾಡೀಲಿ ಏನಾಗೋದು, ಪೆಟ್ರೋಲ್ ಖರ್ಚು ಉಳ್ಸೋಣ. ಬಿಕಾಸ್ ಅವಾಗ ನಾವು ಕೆಲ್ಸಕ್ಕೆ ಸೇರ್ಕೊಂಡು ಪೆಟ್ರೋಲ್ ಖರ್ಚು ಉಳ್ಸೋಣ ಅಂದ್ಬಿಟ್ಟು ನಾವಿಬ್ಬರು ಒಂದೇ ಗಾಡೀಲಿ ಹೋಗ್ತಾಯಿದ್ವಿ. ಇವ್ರ ಮನೆ ಹತ್ರ ನನ್ನ ಗಾಡಿ ಪಾರ್ಕ್ ಮಾಡಿ ಇವ್ನ ಗಾಡೀಲಿ ಹೋಗ್ತಾಯಿದ್ವಿ. ಸೊ ಆವಾಗ ಇವ್ರ ಮನೆಗೆ ಮಾರ್ನಿಂಗ್ ಹೋಗಿ ಲೈಕ್ ಅವರಮ್ಮ ಹಾಲೆಲ್ಲ ಕೊಟ್ಟರು, ಮಾತಾಡಿಸ್ಕೊಂಡು ಬಂದ್ವಿ ನಾವು. ಅಷ್ಟೊಂದು ರಿಸ್ಟ್ರಿಕ್ಷನ್ಸು ಮಾಡಿಲ್ಲ, ನಿನ್ನ ಪಾಡಿಗೆ ನೀನು ಕೆಲ್ಸಕ್ಕೆ ಬರ್ತಾ ಇದ್ದೆ ಅವಾಗ? ಆವಾಗ ನನ್ನ ಪಾಡಿಗೆ ನಾನು ಕೆಲ್ಸಕ್ಕೆ ಬರ್ತಾ ಇದ್ದೆ. ಬಟ್ ಟೈಮಿಂಗಲ್ಲಿ ಏರಾರಾದ್ರೆ 5-10 ನಿಮಿಷ ಏರಾರಾದ್ರೂ ಹಿಡ್ಕೋತಾ ಇದ್ರು ನಮ್ಮ ಮನೇಲಿ. ಬರ್ತಾ ಇದ್ದೆ, ಅಮ್ಮ ಬರ್ತಾ ಇದೆ ಅಂತ. ನನ್ನ ಟೈಮಿಂಗ್ ಅಂತೂ ಸಖತ್. ನಾನು 5 ನಿಮಿಷ ಹೆಚ್ಚು ಕಮ್ಮಿ ನನಗೆ ಫುಲ್ ನಡುಕ್ತಾ ಇದ್ದೆ. ಇವ್ನು ಕೇಳ್ರಿ, ಇವ್ನು ಎಷ್ಟು ಇರಿಟೇಟ್ ಆಗೋನ್ ಗೊತ್ತಾ, ಏನಾಗೋಯ್ತು ಆಫೀಸಿಂದನೇ ತಾನೇ ಹೋಗ್ತಾ ಇದೆಯಾ, ಇರು ಅಂತಿದ್ದ. ಬಟ್ ನನ್ನ ಕೈಯೆಲ್ಲ ಫುಲ್ ನಡುಕ್ತಾ ಇತ್ತು, ಸ್ವೆಟ್ ಆಗ್ತಿತ್ತು. ಆಮೇಲೆ ಫುಲ್ಲು ನಾವು ಹೆಂಗೆ ಲಾಕ್ ಆದ್ವಿ ಇದೇ ಕೇಳಿದ್ರೆ, ಮೇಜರ್ ಟರ್ನಿಂಗ್ ಪಾಯಿಂಟ್ ಹೆಂಗೆ ನಮ್ಮ ಮನೇಲಿ ಒಪ್ಪಿದ್ರು ಅನ್ನೋದು ಇಲ್ಲಿ ಹೇಳ್ತೀವಿ. ಇವಾಗ ನಮ್ಮ ಮಮ್ಮಿ ನಮ್ಮ ಅಪ್ಪ ಎಲ್ಲ ಅಳ್ತಾ ಇದ್ದಾರೆ. ಈಗ ಟ್ರಿಪ್ಪಲ್ಲೇ ಇರ್ತಿದ್ದೆ ನಾನು ಯಾವಾಗ್ಲೂ. ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕಂತೆ ಅಂತ ಹೇಳಿದ್ರು. ಮದುವೆ ಆಗಲ್ವಾ, ಮದುವೆನೇ ಆಗೋದು ಬೇಡ. ಇವನ ಹತ್ರ ಬಂದು ಹೇಳ್ದೆ. ಅದೇ ನನಗೂ ಅದೇ ಧೈರ್ಯ ಇವಳಿಗೂ ಹೇಳಿದ್ದು ನಾನು ಅವತ್ತು. 4 ಜನ 4 ದಿಕ್ಕು ಅಂತಾರಲ್ಲ, ಇವಾಗೂ ತಿನ್ನಂಗಿಲ್ಲ. ಆಪ್ರೇಷನ್ ಆಗಿ ಒಂದು ಸ್ವಲ್ಪ ತಿಂಗಳು ತಿನ್ನಂಗಿಲ್ಲ. ಅಂಥ ಟೈಮಲ್ಲಿ ಒಂದು ಬಾಸ್ಕೆಟ್ ಫುಲ್ ಚಾಕ್ಲೇಟ್ಸ್ ತಂದು ಕೊಟ್ಟಿದ್ದ ನಾನು. ಇಲ್ಲಿ ನೀನು ಆಪ್ರೇಷನ್ ಥಿಯೇಟ್ರಿಗೆ ಹೋದ್ಮೇಲೆ ವಾಪಸ್ ಈಚೆ ಬರ್ತಾ ಇದ್ದೆ. ಅವಾಗ ತಾನೇ ನಿಮ್ಮ ಅಮ್ಮ ಸಿಕ್ಕಿದ್ರು. ಈಚೆನೆ ವಾಚ್ಮ್ಯಾನ್ ಕೆಲಸ ಮಾಡ್ತಾ ಇದ್ದೆ. ಭಯ ಆಗೋಗ್ಬಿಡ್ತು ಅವತ್ತು ನನಗೆ. ಇವಳನ್ನ ICU ಕರ್ಕೊಂಡೋದು. ಮುಮ್ಮ ಅಂತ ಅಂದ್ಲು. ನನಗೆ ಎಲ್ಲೆಲ್ಲಿತ್ತೋ ಅಪ್ಪ, ಫುಲ್ ನಡುಕ್ತಾ ಇದ್ದೀನಿ ಅಲ್ಲೇ ಆನ್ ಸ್ಪಾಟಲ್ಲಿ. ಇವನು ಬಂದ ಮನೆಗೆ, ಅಮ್ಮ ಎಲ್ಲ ಕರ್ಸಿದ್ರು ಮನೆಗೆ. ಆ ಥರ ಮಗ್ಳಿಗೆ ಇಷ್ಟಪಟ್ಟಿದ್ದಾಳೆ, ಇವನೇ ಹುಡುಗ, ಮದುವೆ ಮಾಡಿಕೊಡ್ತೀವಿ ಅಂತ ಹೇಳಿ ಎಲ್ಲರೂ ಒಪ್ಕೊಂಡ್ರು. ಲವ್ ಮಾಡಿ ಅಂತ ಯಾರಿಗೂ ನಾವು ಇನ್ಫ್ಲುಯೆನ್ಸ್ ಮಾಡ್ತಾ ಇಲ್ಲ ಇಲ್ಲಿ. ನಮ್ಮ ಲವ್ ಸ್ಟೋರಿ ಕೇಳಿದ್ದೀರಾ, ಅದಕ್ಕೋಸ್ಕರ ಹೇಳ್ತಾ ಇದ್ದೀವಿ. ಒಬ್ರನ್ನ ಟ್ರೂ ಆಗಿ ಇಷ್ಟಪಡ್ತಿದ್ದೀರಾ ಅಂದರೆ ಅವ್ರಿಗೆ ಯಾವತ್ತೂ ಮೋಸ ಮಾಡೋ ಆಪ್ಷನ್ ಹಿಡ್ಕೊಂಬೇಡ್ರಿ. ಒಂದು ಮನುಷ್ಯ ಕೀಳ್ಮಟ್ಟಕ್ಕೆ ಇಳಿತಾನೆ ಇರ್ತಾನಲ್ಲ, ಅದಕ್ಕೆ ಅರ್ಥನೇ ಇರಲ್ಲ. ಅವನ ಅಪ್ಪ ಅಮ್ಮಂಗೆ ಮೋಸ ಮಾಡಿ, ಅಪ್ಪ ಅಮ್ಮಂಗೆ ಮೋಸ ಮಾಡಬೇಡಿ. ನಾನು ಒತ್ತಿ ಹೇಳ್ತಾ ಇದ್ದೀನಿ. ಇಲ್ಲಾಂದರೆ ಬಿಟ್ಬಿಡ್ರಿ. ನಿಮ್ಮ ಲೈಫ್ ನೀವು ನೋಡ್ಕೊಳ್ರಿ.